ರಾಜ್ಯ ರಾಜಕಾರಣದಲ್ಲಿ ಹನಿ ಕಹಾನಿಯತೆ ಚರ್ಚೆ. ಹನಿ ಬಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಇಲ್ಲ ಸ್ಪಷ್ಟ ಮಾಹಿತಿ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎಫ್ಐಆರ್ ಮಾಡಿದರೆ ಎಲ್ಲವೂ ಕೂಡ ಹೊರಬರುತ್ತೆ. ನನಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಹೊರಗಡೆ ಬರಲಿ. ನಮಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಹನಿ ಬಗ್ಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಸ್, ರಾಜಣ್ಣ ಅವರ ಒಂದೇ ಒಂದು ಮಾತು ಸೆಷನ್ ನಡುಕಿ ಅಲ್ಲಾಡ್ ಹೋಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರತ್ ಬಚ್ಚೇಗೌಡರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಹನಿ ಕಹಾನಿ ಏನಿದೆ ಅದು ಭರ್ಜರಿಯಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದವರೇ ಈ ಹನಿ ವಿಚಾರವನ್ನ ಹೇಳಿದ್ದು ಬಿಜೆಪಿಗರಿಗೆ ಒಂದೊಳ್ಳೆ ಅಸ್ತ್ರ ಆಗಿತ್ತು. ಹನಿ ಬಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಇಲ್ಲ ಸ್ಪಷ್ಟವಾದ ಮಾಹಿತಿ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎಫ್ಐಆರ್ ಮಾಡಿದ್ರೆ ಎಲ್ಲವೂ ಕೂಡ ಹೊರಬರುತ್ತೆ. ನನಗೂ ಕೂಡ ಈ ಪ್ರಕರಣದ ಬಗ್ಗೆ ಸರಿಯಾದ ಮಾಹಿತಿ ಬೇಕು. ನನಗೆ ಮಾಹಿತಿಯ ಕೊರತೆ ಆಗಿದೆ. ಪೂರ್ತಿ ಕೂಲಂಕುಷವಾಗಿ ಮಾಹಿತಿಯನ್ನ ಹೊರಗೆ ಬರುವಂತೆ ಮಾಡಿ. ನನಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಹನಿ ಬಗ್ಗೆ, ಈ ವಿಚಾರದ ಬಗ್ಗೆ, ಹನಿ ಟ್ರ್ಯಾಪ್ ಬಗ್ಗೆ ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೇನು ಹೇಳಿದ್ದಾರೆ ನೋಡೋಣ. ಯಾರು ಯಾರ ವಿರುದ್ಧ ಷಡ್ಯಂತ್ರವಾಗಿದೆ ಅಂತ ಗೊತ್ತಾಗುತ್ತೆ. ನಂತರ ಹನಿ ಯಾವುದು, ಟ್ರ್ಯಾಪ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ನಮಗೆ ಹನಿ ಯಾವುದು, ಟ್ರ್ಯಾಪ್ ಯಾವುದು ಅನ್ನೋದು ಗೊತ್ತಿಲ್ಲ. ಇವತ್ತು ಹೈಕಮಾಂಡ್ನವರು ಸೂಕ್ತವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. 4 ಗೋಡೆಗಳ ಮಧ್ಯೆ ಮಾತನಾಡಿದರೆ ಅದು ಬಗೆಹರಿಯುತ್ತೆ. ಅದನ್ನ ಮಾಧ್ಯಮಗಳ ಮುಂದೆ ತಂದ್ರೆ ಪರಿಹಾರ ಸಿಗೋದಿಲ್ಲ. ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಎಸ್, ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಹೈಕಮಾಂಡ್ ಅವರು 4 ಗೋಡೆಗಳ ಮಧ್ಯದಲ್ಲಿ ಮುಗಿಸುವಂತಹ ವಿಚಾರವನ್ನ ಎಲ್ಲರಿಗೂ ಬೀದಿಯಲ್ಲಿ ನಿಂತು ಪ್ರಚಾರ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈಗಾದ್ರೂ ಪಕ್ಷದವರು ತಿದ್ದುಕೊಳ್ಳಿ ಅನ್ನುವಂತಹ ಮಾತನ್ನ ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಯಾರ್ಯಾರ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಂತರ ಹನಿ ಯಾವುದು, ಟ್ರ್ಯಾಪ್ ಆಗೋದು ಯಾವುದು ಅನ್ನೋದು ಗೊತ್ತಾಗುತ್ತೆ. ನನಗೆ ಹನಿ ಯಾವುದು, ಟ್ರ್ಯಾಪ್ ಯಾವುದು ಅಂತ ಗೊತ್ತಿಲ್ಲ. ಇವತ್ತು ಹೈಕಮಾಂಡ್ನವರು ಸೂಕ್ತವಾಗಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 4 ಗೋಡೆಗಳ ಮಧ್ಯೆ ಮಾತನಾಡಿದ್ರೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಬಗೆಹರಿದು ಹೋಗುತ್ತೆ. ಅದನ್ನ ಬೀದಿ ರಂಪಾಟ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ತಂದ್ಕೊಂಡು ಪರಿಹಾರವನ್ನ ಬೇಕು ಅಂತಂದ್ರೆ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಹೊಸಕೋಟೆಯಲ್ಲಿ ಈ ವಿಚಾರದ ಬಗ್ಗೆ ಬಚ್ಚೇಗೌಡರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಆಚೆ ಬರಲಿ. ನಮಗೂ ಕೂಡ ಮಾಹಿತಿಯ ಕೊರತೆ ಇದೆ. ಎಫ್ಐಆರ್ ಏನಿದೆ, ಯಾರಿದ್ದಾರೆ, ಇದೆಲ್ಲ ಹೊರಗೆ ಬಂದು ನೋಡಿದ್ಮೇಲೆ ಹನಿ ಯಾವುದು, ಟ್ರ್ಯಾಪ್ ಯಾವುದು ಎಲ್ಲ ಗೊತ್ತಾಗುತ್ತೆ. ಇವಾಗ ನಮಗೆ ಹನಿ ಯಾವುದಂತನೂ ಗೊತ್ತಿಲ್ಲ, ಟ್ರ್ಯಾಪ್ ಯಾವುದಂತನೂ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ನಾವು ಹೇಳೋಂಥದ್ದು ಏನಂತ ಗೊತ್ತಾಗ್ತಾ ಇಲ್ಲ. ಆದರೆ ಸ್ವಲ್ಪ ಕೂಲಂಕುಷವಾಗಿ ಆ ಮಾಹಿತಿಗಳೆಲ್ಲ ಆಚೆ ಬಂದರೆ ಆವಾಗ ನಾವು ಇವತ್ತು ಹೈಕಮಾಂಡ್ ಎಲ್ಲರಿಗೂ ಸೂಕ್ತವಾಗಿ ಹೇಳಿದ್ದಾರೆ. ಈಗ ಕೆಲವೊಂದು ವಿಷಯಗಳನ್ನ 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ರೆ ಬಗೆಹರಿತದೆ. ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದ್ರಿಂದ ಏನಾದರೂ ನಮಗೆ ಪರಿಹಾರ ಸಿಗೋದಾದರೆ ಸಿಗ್ಬೋದಾಗಿತ್ತು. ಇವತ್ತು ಬೇರೆ ಬೇರೆ ಸ್ಥಾನಮಾನಗಳೆಲ್ಲ ಪಡ್ಕೋಬೇಕಾದಾಗ ಮಾಧ್ಯಮಗಳ ಹತ್ರ ಚರ್ಚೆ ಮಾಡೋದಲ್ಲ, ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಪಡ್ಕೋತಾರೆ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಗಮನಕ್ಕೆ ತಂದು ಪಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಇವಾಗ ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಆಚೆ ಬರಲಿ. ನಮಗೂ ಕೂಡ ಮಾಹಿತಿಯ ಕೊರತೆ ಇದೆ. ಎಫ್ಐಆರ್ ಏನಿದೆ, ಯಾರಿದ್ದಾರೆ, ಇದೆಲ್ಲ ಹೊರಗೆ ಬಂದು ನೋಡಿದ್ಮೇಲೆ ಹನಿ ಯಾವುದು, ಟ್ರ್ಯಾಪ್ ಯಾವುದು ಎಲ್ಲ ಗೊತ್ತಾಗುತ್ತೆ. ಇವಾಗ ನಮಗೆ